ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, 12 ವರ್ಷದಿಂದ ರಕ್ತ ಕುಸುಮ ರೋಗಿ. ಈಕೆಗೆ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರೇ ಇಲ್ಲ. ಈಕೆಗೆ ಯಾವ ಕಾಯಿಲೆ ಇದ್ಲೋ ಕಾಯಿಲೆನೇ ಹೆಸರಾಗ್ಬಿಟ್ಟೈತಿ. ಆ ಕಾಯಿಲೆ ಯಾಕಂದ್ರೆ ಆಕೆಗೆ ಬಹಳ ವರ್ಷದಿಂದ ಐತೆ. ಆಕೆ ಅನೇಕ ವೈದ್ಯರ ಬಳಿಗೆ ಹೋಗಿದ್ದಾಳೆ. ಇನ್ನೊಂದು ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಆಕೆ ಅನೇಕ ಡಾಕ್ಟರ್ ಬಳಿ ಹೋಗಿದ್ದಾಳಂತೆ. ಅನೇಕ ಪರೀಕ್ಷೆಗಳನ್ನ ಮಾಡಿಸ್ಕೊಂಡಿದ್ದಾಳೆ. ಆಕೆ ಕೈಯಲ್ಲಿದ್ದಂಥ ಹಣ ಎಲ್ಲ ಖರ್ಚಾಯ್ತಂತೆ. ಆಕೆಯಲ್ಲಿ ಎಷ್ಟಿತ್ತು, ಅವ್ರ ಕುಟುಂಬದವ್ರು ಎಷ್ಟು ಇಟ್ಟಿದ್ರು. ಈಕೆ ಆರೋಗ್ಯ ಹೊಂದ್ಕೊಳ್ಬೇಕಂತ ಹೇಳಿದ್ದೇನೆ, ತೋರಿಸ್ಬಾರ್ದು. ಡಾಕ್ಟರ್ಗಳನ್ನ ಬಿಡ್ಲಿಲ್ಲ, ಎಲ್ಲರನ್ನೂ ತೋರಿಸಿದ್ದಾರೆ. ಎಲ್ಲ ಕಡೆಗೆ ಹೊತ್ತುಕೊಂಡು ಹೋಗಿದ್ದಾರೆ. ಯಾವ ಡಾಕ್ಟರ್ ಬಳಿಗೆ ಹೋದ್ರೂ ರೋಗ ಕಮ್ಮಿ ಆಗಿಲ್ಲ. ವಾಕ್ಯ ಹೇಳ್ತದೆ, ಈಕೆ ರೋಗ ಹೆಚ್ಚಾಯ್ತೇ ಹೊರತು ಗುಣ ಒಂದು ನಿಲ್ಲುವಂತೆ. ಈಕೆ ಕೈಯಲ್ಲಿದ್ದಂಥ ಹಣ ಎಲ್ಲ ಖರ್ಚಾಯ್ತು, ಖಾಲಿ ಆಯ್ತು, ಬರಿಗೈಯಲಾಗಿದ್ದಾಳೆ. ಈಗ ತೋರಿಸಿ ಕುಟುಂಬವೆಲ್ಲ ಸೋತು ಹೋಗಿದೆ. ಈಗ ಅವ್ರ ಜೋಬು, ಅವ್ರ ಹಣವೆಲ್ಲ ಖಾಲಿ ಆಗಿದೆ. ಈಗ ಜನರು ಯಾರೆಲ್ಲ ಬಂದು ಆ ಡಾಕ್ಟರ್ ಚೆನ್ನಾಗಿದ್ದಾರೆ, ಅಲ್ಲಿಗೋಗಿ ಇಲ್ಲಿಗೋಗಿ ಈ ಚೆಕಪ್ ಮಾಡಿಸಿ ಇದ್ ಮಾಡಿ ಎಲ್ಲ ಮಾಡಿದ್ದಾರೆ. ಗುಡಿ ಗುಂಡಾರ ಏನೆಲ್ಲ ಹೇಳ್ತಾರೋ ಜನಗಳು, ಸ್ನೇಹಿತರು, ಸಂಬಂಧಿಕರು ಎಲ್ಲ ಕಡೆ ಹೊತ್ಕೊಂಡು ಓಡೋಗಿದ್ದಾಳೆ ಆರಾಮಾಗ್ಲಿ ಅಂತ. ಎಲ್ಲೂ ಕೂಡ ಗುಣ ಹೊಂದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಈಕೆ ಕಾಯಿಲೆ ದಿನೇ ಹೆಚ್ಚಾಯ್ತಾನೆ ಹೋಯ್ತಂತೆ ಹೊರತು ಕಮ್ಮಿ ಆಗ್ನಿಲ್ವಂತೆ. ಕಡೆದಾಗಿ ನಾವು ಕೂಡ ಹಾಗೆ ಅಲ್ವಾ? ನಮ್ಮಲ್ಲಿ ಹಣ ಇದ್ದಾಗ, ಇನ್ನೂ ಶರೀರದಲ್ಲಿ ಸ್ವಲ್ಪ ಶಕ್ತಿ ಇದ್ದಾಗ, ಸ್ವಲ್ಪ ರಕ್ತ ಇದ್ದಾಗ, ಸ್ವಲ್ಪ ಮನೆಯವ್ರು ಹೆಲ್ಪ್ ಮಾಡುವಾಗ ದೇವರ ಬಳಿ ಬರಲ್ಲ. ನಾವೇನು ಮಾಡ್ತೀವಿ? ಡಾಕ್ಟರ್ ಬಳಿ ಓಡೋಯ್ತೀವಿ, ಜನರ ಬಳಿಗೆ ಹೋಗ್ತೀವಿ. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ಮಾಡ್ತೀವಿ. ಅವ್ರು ಎಲ್ಲ ಹೇಳಿದ್ದೆಲ್ಲ ಎಲ್ಲೂ ಕೂಡ ಕೈ ಹಿಡಿಲಿಲ್ಲ, ಎಲ್ಲೂ ಒಳ್ಳೇದಾಗಿಲ್ಲ ಅಂದಮೇಲೆ ಲಾಸ್ಟಿಗೆ ಸ್ವಾಮಿನ ಬಳಿಗೆ ಬರ್ತೀವಿ ಪರೀಕ್ಷೆ ಮಾಡೋಕ್ಕೆ. ಏನು ಮಾಡೋಕ್ಕೆ ಹೇಳಿ? ಬಾಯ್ ತೆಗೆದು ನೀ ಪರೀಕ್ಷೆ ಮಾಡೋಕ್ಕೆ ಬಂದರೂ ದೇವರು ಅದ್ಭುತ ಮಾಡ್ತಾನೆ. ಅವನ ಹೆಸರೇ ಅದ್ಭುತ ಸ್ವರೂಪನು. ಅಲ್ಲೆಲೂಯಾ. ಆತನ ಹೆಸರೇ ಅದ್ಭುತ ಸ್ವರೂಪನು. ಆತನ ಲಾಸ್ಟ್ ಸ್ಟೇಜಲ್ಲಿ ಹೊತ್ಕೊಂಡು ಬರ್ತಾರೆ ಆತನ ಬಳಿಗೆ. ಲಾಸ್ಟ್ ಸ್ಟೇಜಲ್ಲಿ ನ್ಯಾತ ಆಡುವಾಗ ಇನ್ನೇನೋ ಗೊಟ್ಟ ಅಂತ ಇರ್ತದೆ, ಅವಾಗ ಬರೋದು ಜೀವ. ಆದರೂ ಕೂಡ ಕೆಲವರು ದೇವ್ರ ಚಿತ್ತ ಇದ್ರೆ ಉಳಿಸ್ತಾರೆ, ಇಲ್ಲದ್ರೆ ಇಲ್ಲ. ಆಮೇಲೆ ಹೇಳೋದು, ಪ್ರಾರ್ಥನೆ ಮಾಡಿಸ್ತೋ, ಆ ಪಾಸ್ಟ್ ಕರೆಸಿದ್ದು, ಚರ್ಚ್ಗೂ ಹೊತ್ಕೊಂಡು ಹೋದೋ, ಏನೂ ಆಗಲಿಲ್ಲ. ಲಾಸ್ಟಿಗೆ ಇನ್ನೂ ಕೆಲವು ಜನ ಇರ್ತಾರೆ ಕಠಿಣ ಮನಸ್ಸುಳ್ಳವರು. ಅದೇನಾರು ಆಗಲಿ, ಅವ್ನು ಸತ್ತೋಗ್ಲಿ ಬೇಕಾದ್ರೆ ಹಂಗೆ ಒಪ್ಪ ಮಾಡ್ಬಿಡೋದ, ಚರ್ಚಿಗೆ ಮಾತ್ರ ಕರ್ಕೊಂಡು ಹೋಗಿಲ್ಲ ಅನ್ನೋರು ಇರ್ತಾರೆ ಕೆಲವರು. ಆ ವ್ಯಕ್ತಿ ಮೇಲೆ ಪ್ರೀತಿ ಇಲ್ಲ, ಆ ವ್ಯಕ್ತಿ ಬದುಕಬೇಕನ್ನೋ ಆಸೆ ಇಲ್ಲ. ಬದುಕಬೇಕಂದ್ರೆ ಈ ಬಿಡಪ್ಪ ದೇವ್ರ ಬಳಿಗೆ ಹೋಗೋಣ, ಚರ್ಚಿಗೆ ಬಂದರೆ ಏನೋ ಒಂಥರ ಆಗ್ಬಿಡ್ತದೆ ನನಗೆ ಅವ್ರಿಗೆ. ಅದಕ್ಕೆ ಅವ್ರು ಅಂತಾರೆ, ಸತ್ತೋದ್ರೂ ಪರವಾಗಿಲ್ಲ, ಚರ್ಚಿಗೆ ಮಾತ್ರ ಕರ್ಕೊಂಡು ಹೋಗಿಲ್ಲ ಅಂತಾರೆ. ಎಷ್ಟು ಕಠಿಣ ಮನಸ್ಸುಳ್ಳವರು ನೋಡಿ. ಸೈತಾನ ಎಷ್ಟು ಮಂಕು ಮಾಡಿರ್ತಾರೆ ಅವ್ರನ್ನ. ಅಲ್ಲೆಲೂಯಾ. ಈ ಸ್ತ್ರೀ ನೋಡಿ ಪಾಪ, 12 ವರ್ಷದಿಂದ ರಕ್ತ ಕುಸುಮ ರೋಗಿ. ಪ್ರಿಯರೇ ಗಮನಿಸಿ, 1 ದಿನ ಅಲ್ಲ, 2 ದಿನ ಅಲ್ಲ, 1 ವರ್ಷ 2 ವರ್ಷ ಅಲ್ಲ, 12 ವರ್ಷ ರಕ್ತ ಸಾವ. ಆಕೆ ಪರಿಸ್ಥಿತಿ ಏನಾಗಿದೆ? ಆಕೆ ಬಲವೆಲ್ಲ ಕುಂದಿ ಹೋಗಿದೆ. ಆಕೆ ನೋಡಕ್ಕೆ ಸೌಂದರ್ಯವೇ ಇಲ್ಲ. ಆಕೆ ತವಿತಾಳೆ. ಆಕೆ ನಡೆಯೋ ಶಕ್ತಿನೂ ಕೂಡ ಇಲ್ಲ. ಆಕೆ ಕೈಯಲ್ಲಿ ಇದ್ದಿದ್ದೆಲ್ಲ ಖಾಲಿ ಆಗೋಯ್ತು. 12 ವರ್ಷದಿಂದ ರಕ್ತ ನಿಂತಿಲ್ಲ, ಹರಿತಾನೆ ಐತೆ. ಈ ಸ್ತ್ರೀ ರೋಗ ಇದು. ಹಲ್ಲೆಲೂಯಾ. ಆದ್ರಿಂದ ಒಂದು ಸುದ್ದಿಯನ್ನ ಕೇಳ್ತಾಳೆ, ಯೇಸು ಸ್ವಾಮಿ ಸಮಾಚಾರವನ್ನ ಕೇಳ್ತಾಳೆ. ಯೇಸು ಸ್ವಾಮಿಯನ್ನ ಬಳಿಗೆ ಹೋದ್ರೆ, ಆತನ ಮುಟ್ಟಿದ್ರೆ ಸಾಕು, ನಾನು ಗುಣವಾಗ್ತೀನಿ ಅಂತ ಹೇಳಿ ಮನಸ್ಸಾರೆ ನಂಬುತ್ತಾಳೆ ಯೇಸುವನ್ನ. ಯೋಚನೆ ಮಾಡಿ, ಅನೇಕ ಡಾಕ್ಟರನ್ನು ತೋರಿಸಿ, ಅನೇಕ ಗುಡಿಗುಂಡಾರ ಎಲ್ಲ ಸುತ್ತಿದ್ದೇನೆ, ಕೈಯಲ್ಲಿ ಇದ್ದಿದ್ದೆಲ್ಲ ಲಕ್ಷಗಟ್ಟಲೆ ಹಣಗಳೆಲ್ಲ ಖಾಲಿ ಮಾಡ್ಕೊಂಡಿರೋ ವ್ಯಕ್ತಿಗೆ ವಿಶ್ವಾಸ ಇರ್ತದ? ಏನಾರು ಹೇಳಿದ್ರೆ ನಂಬ್ತಾರ ಅವರು? ಖಂಡಿತ ನಂಬಲ್ಲ. ಅವ್ರ ಮುಂದೆ ಏನು ನಡೆದ್ರು ನಂಬಲ್ಲ. ಯಾಕಂದ್ರೆ ಅವ್ರು ಮಾಡಬಾರ್ದು ಎಲ್ಲ ಪ್ರಯತ್ನ ಮಾಡಿ ಸೋತೋಗಿರ್ತಾರೆ. 1 ಸಾರಿ ಅಲ್ಲ, 100 ಸಾರಿ ಸೋತೋಗಿರ್ತಾರೆ. 10 ಸಾರಿ ಸೋತೋಗಿರೋ ವ್ಯಕ್ತಿ ಹೋಗಿದ್ದೇನೆ, ಏನಾದರೂ ನಿನ್ಗೆ ಆಯ್ತದೆ ಅಂತಂದರೆ ಖಂಡಿತ ಅವನಲ್ಲಿ ವಿಶ್ವಾಸ ಬರಲ್ಲ. ಖಂಡಿತವಾಗಿ ಅವನು ನಂಬಕ್ಕಿಲ್ಲ. ಒಂದು ವೇಳೆ ಖಂಡಿತವಾಗಿ ನಿಮ್ಮ ಮಾತಿಗೆ ಕಿವಿಗೊಟ್ಟು ಬರೋದಾದ್ರೆ ಅನುಮಾನದಲ್ಲೇ ಬರ್ತಾನೆ ವ್ಯಕ್ತಿ. ಏನೋ ನೋಡೋಣ 2 ಮನಸ್ಸಲ್ಲೇ ಬರ್ತಾನೆ ಹೊರತು ನಂಬಿಕೆಯಿಂದ ಮಾತ್ರ ಬರಲ್ಲ. ಹೌದಲ್ಲ? ಹಲ್ಲೆಲೂಯಾ. ಈ ವ್ಯಕ್ತಿ ಬಹಳ ಆಸ್ಪತ್ರೆ ಎಲ್ಲ ಸುತ್ತಿ ಎಲ್ಲ ಪ್ರಯತ್ನ ಮಾಡಿ ಬಂದಿದ್ದಾಳೆ. ಈಕೆಗೆ ನಂಬಿಕೆ ಬರ್ತದೆ ಏನಾದ್ರು ವಿಷಯ ಹೇಳಿದ್ರೆ? ಬರಲ್ಲ. ಆದರೆ ಯೇಸುವಿನ ಸಮಾಚಾರವನ್ನು ಕೇಳಿದ್ಲು. ವಾಕ್ಯ ಹೀಗೆ ಹೇಳ್ತದೆ, ಸುವಾರ್ತೆ, ಆಕೆ ಯೇಸುವಿನ ಸಮಾಚಾರವನ್ನು ಕೇಳಿದಂತೆ. ಯೇಸುವಿನ ಸಮಾಚಾರ ಕೇಳಿ ಆತನ ಕಣ್ಣಿಲ್ಲದವನು ಕಣ್ಣು ಕೊಟ್ಟಿದ್ದಾನೆ, ಕುಷ್ಠರೋಗಗಳ ವಾಸ ಮಾಡಿದ್ದಾನೆ, ಸತ್ತವನ್ನ ಬದುಕಿಸಿದ್ದಾನೆ. ಆತನ ಕೈಯಲ್ಲಿ ಒಂದು ಅಸಾಧ್ಯವಾದ ಒಂದು ಇಲ್ಲ. ಆಕೆ ಕೇಳಿದ್ಲು ಯೇಸುವಿನ ಬಗ್ಗೆ. ಆಕೆ ಮನಸ್ಸಾರೆ ನಂಬುದ್ಲು. ಪ್ರಯತ್ನ ಮಾಡೋಣ ಅಂತ ಬರಲಿಲ್ಲ, ನೋಡೋಣ ಅಂತ ಬರಲಿಲ್ಲ, ನೋಡೋಣ ಅಂತ ಮುಟ್ಟೋಣ ಅಂತ ಹೇಳಲಿಲ್ಲ. ಆಕೆ ಮನಸ್ಸಾರೆ ಆತನ ಮೇಲೆ ವಿಶ್ವಾಸ ಇಟ್ಲಂತೆ. ಮನಸ್ಸಿಂದ ಬಂದಂತೆ ಆತನನ್ನ ಬಟ್ಟೆನ ಮುಟ್ಟಬೇಕಂತ. ಹಲ್ಲೆಲೂಯಾ. 12 ವರ್ಷದ ರಕ್ತ ಕುಸುಮ ರೋಗಿ ಆಗಿದ್ದವಳು ಈಗ ಯೇಸು ಸ್ವಾಮಿ ಆ ಮಾರ್ಗದಲ್ಲಿ ಹೋಗ್ತಿದ್ದಾನಂತ ಗೊತ್ತಾದ ಮೇಲೆ ಆಕೆ ತೆವ್ಕೊಂಡು ಬಂದು ಆ ಜನರ ಮಧ್ಯದಲ್ಲಿ ಏನು ಮಾಡ್ತಿದ್ದಾಳೆ? ಆತನ ಸಾಲಿನ ಗೊಂಡೆ ದಾರ ಆತನ ಮೈ ಮುಟ್ನಿಲ್ಲ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿಸ್ಕೊಳ್ಳಿಲ್ಲ. ಯೇಸು ಆತನ ಅಕ್ಕೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಲಿಲ್ಲ. ಅಯ್ಯ, ನನಗೆ ರೋಗ ಆಗೈತೆ, ಆಸ್ಪತ್ರೆಲ್ಲ ಸುತ್ತ ಬಂದಿದ್ದೀನಿ, ನನಗಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಲಿಲ್ಲ ಅವಳು. ಆಕೆ ಮನಸಾರೆ ಯೇಸುವನ್ನ ನಂಬದ್ಲು. ಏನಂತ ನಂಬದ್ಲು? ಆತನ ಸಾಲಿನ ಗೊಂಡೆ ದಾರ ಮುಟ್ಟಿದ್ರೆ ಸಾಕು. ಸಾಲಲ್ಲಿ ಇರ್ತದಲ್ಲ ತುದಿಯಲ್ಲಿ,
ದಾರಗಳು, ಆ ದಾರ ಮುಟ್ಟಿದ್ರೆ ಸಾಕು ನಾನು ಗುಣ ಆಗ್ತೀನಿ. ಎಂಥ ವಿಶ್ವಾಸ ಆಕೆಗೆ! ಆ ಮನಸ್ಸಿಂದ ಬಂತು ಆ ನಂಬಿಕೆ. ಮನಸ್ಸಾರೆ ಆ ಸಾಲಿನ ಗೊಂಡೆ ದಾರ ಮುಟ್ಟಿದ್ರೆ ಸಾಕು. ಇವತ್ತು ನಾವು ಚರ್ಚಿಗೆ ಬರ್ತಿದ್ದೀವಿ ವರ್ಷಗಟ್ಲೆ, ತಿಂಗಳಂಗಟ್ಲೆ. ಈಗ ನಮ್ಮ ನಂಬಿಕೆ ಹೆಂಗೈತೆ? ದೇವ್ರು ಇನ್ನೂ ಅದ್ಭುತ ಮಾಡಿಲ್ಲ, ದೇವ್ರು ನನಗೆ ಇನ್ನೂ ಇದು ಮಾಡಿಲ್ಲ, ದೇವ್ರು ನನಗಿದು ಇನ್ನೂ ಬಲಹೀನತೆ ತೆಗೆದಿಲ್ಲ. ಬರೀ ಹಿಂಗೆ ಯೋಚನೆ ಮಾಡ್ತಾ ಕೂತಿದ್ದಿ. ಈ ರಕ್ತ ಕುಸುಮ ರೋಗಿ ಇವತ್ತು ಸೇವಕರ ಬಳಿಗೆ ಬಂದು ನೀನು ಪ್ರಾರ್ಥನೆ ಮಾಡ್ತಿದ್ದಾರೆ. ನೀನು ಸೇವಕರ ನೇರವಾಗಿ ಬಂದು ಹೇಳ್ಕೊತಿ, ಭಾಷೆ ನಮ್ಮಲ್ಲಿ ಕಷ್ಟ ಐತೆ, ಈ ಪರಿಸ್ಥಿತಿ ಐತೆ, ಹಿಂಗೈತೆ ಅಂತ. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ವಿ. ಇಲ್ಲಿ ಬಂದಾಗಲಿ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೀವಿ. ಸೇವಕರು ಬಂದ್ರೆ ಅದನ್ನೇ ಹೇಳಿ ಪ್ರಾರ್ಥನೆ ಮಾಡ್ತಿದ್ವಿ. ಆದ್ರೆ ವಿಶ್ವಾಸನೆ ಕಾಣ್ತಿಲ್ವೇ? ಮನಸ್ಸಿಂದ ದೇವರನ್ನ ಹುಡ್ಕೋದನ್ನೇ ಕಾಣ್ತಿಲ್ವೇ? ಇನ್ನು ಕೂಡ ಇನ್ಯಾವುದೇ ಬಂದ್ರು, ತಿಂಗಳ ಬಿಟ್ರು, ವರ್ಷ ಬಿಟ್ಟು ಬಂದ್ರು ಅದೇ ಪರಿಸ್ಥಿತಿ ಹೇಳ್ತಾ ಕೂತಿರ್ತೀನಿ ನೀನು. ಹಾಗಾದ್ರೆ ನೀನು ದೇವರನ್ನ ಮನಸಾರ ನೀನು ಹುಡುಕ್ತಿಲ್ಲ ಅಂತ ಅರ್ಥ. ನೀನು ಬಾಯಿ ಉಪಚಾರದಲ್ಲಿ ದೇವ್ರ ಮನ್ನ ಹುಡುಕ್ತಿದಿ ಅಂತ ಅರ್ಥ, ಹೌದಲ್ಲ? ಹಲ್ಲೆಲೂಯಾ. ಈ 12 ವರ್ಷದ ರಕ್ತ ಕುಸುಮ ರೋಗಿ ಆಕೆ ಮನಸ್ಸಾರ ಯೇಸುವಿನ ಬಳಿಗೆ ಬರ್ತಿದ್ದಾಳೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು? ಆಕೆ ಬಂದು ಯೇಸು ಸ್ವಾಮಿ ಆಗ್ಲಿ ಶಿಷ್ಯಂದಿರ್ತಾಗಲಿ ರೆಕಮೆಂಡ್ ಮಾಡಲಿಲ್ಲ, ನಮ್ಗೆ ಹೇಳ್ರಿ ಪ್ರಾರ್ಥನೆ ಮಾಡಿಸ್ರಿ, ನಾವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿಲ್ಲ. ಆಕೆ ಮನಸ್ಸಾರೆ ಅಂದ್ಲು, ನಾನು ಆತನ ಗೊಂಡೆ ದಾರ ಮುಟ್ಟಿದ್ರೆ ಸಾಕು. ನಿಮ್ಗಿರ್ಬೇಕು, ನಮಗಿರ್ಬೇಕು. ನಾನು ದೇವರ ಬಳಿಗೆ ಹೋಗ್ತಿದ್ದೀನಿ, ದೇವರ ಆಲಯಕ್ಕೆ ಹೋಗ್ತಿದ್ದೀನಿ. ಆತನ ಹೃದಯವನ್ನು ಬಲ್ಲಂತ ದೇವರು ಮನುಷ್ಯನಂತೆ ಹೊರಗೆ ತೋರಿಕೆ ನೋಡೋನಲ್ಲ. ನಾನು ಪ್ರಾರ್ಥನೆ ಪೂರ್ವಕವಾಗಿ ಹೋಗ್ತೀನಿ, ವಿಶ್ವಾಸದಲ್ಲಿ ಹೋಗ್ತೀನಿ, ಮನಸ್ಸಾರೆ ಹೋಗ್ತೀನಿ. ಆತನ ಆಲಯಕ್ಕೆ ಹೋಗಿ ಕಾಲಿಡುವಾಗಲೇ ನನಗೆ ಬಿಡುಗಡೆ ಆಗ್ತದೆ. ನಾನು ಆತನ ಆಲಯದಲ್ಲಿ ಹೋಗಿ ಕೈ ಎತ್ತಿ ಆರಾಧನೆ ಮಾಡುವಾಗಲೇ ನನಗೆ ದೇವರು ಈ ಸಮಸ್ಯೆಯಿಂದ ಬಿಡುಗಡೆ ಮಾಡ್ತಾನೆ, ಈ ವ್ಯಾಧಿಯಿಂದ ಗುಣಪಡಿಸ್ತಾನೆ. ದೇವರು ನನ್ನ ಸೇವಕರು ಮುಟ್ಟೋದೇ ಬೇಡ, ಅವ್ರ ಬಳಿಗೆ ಹೋಗೋದೇ ಬೇಡ, ನನ್ನ ದೇವರ ವಾಕ್ಯ ಕೇಳುವಾಗಲೇ ನನಗೆ ಒಂದು ಬಿಡುಗಡೆ, ನನಗೆ ಅದ್ಭುತ ನಡೀತದೆ. ಮನಸ್ಸಾರೆ ನೀನು ಆತರ ದಾಹದಿಂದ ಕೂತಿದ್ರೆ, ಮನಸ್ಸಾರೆ ನೀನು ಆತರ ಹುಡುಕೋದಾದ್ರೆ, ನಿನ್ನ ಮನಸ್ಸನ್ನು ನೋಡುವ ಕರ್ತನ ಖಂಡಿತ ನಿಶ್ಚಯವಾಗಿ ಕಾರ್ಯ ಮಾಡ್ತಾನೆ.